ಅವರೆಕಾಳು ಸೀಸನ್ನಲ್ಲಿ ಈ ಅವರೆಕಾಳು ಫ್ರೈನ ಒಂದ್ಸರಿ ಟ್ರೈ ಮಾಡಲೇಬೇಕು. ಚಳಿಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನ ಇಸ್ಕಿರೋದನ್ನ ನೀರಲ್ಲಿ ಒಂದು 20ರಿಂದ 25 ನಿಮಿಷ ಸೋಡಾ ಹಾಕ್ಬಿಟ್ಟು ನೆನೆಸ್ಬೇಕು. ಆಮೇಲೆ ನೀರೆಲ್ಲ ತೆಗೆದ್ಬಿಟ್ಟು ಒಂದು ದಪ್ಪ ಬಟ್ಟೆಯಲ್ಲಿ ಒಂದು ಸ್ವಲ್ಪ ಇದನ್ನು ಅಷ್ಟೇ 20ರಿಂದ 25 ನಿಮಿಷ ಬಿಡಬೇಕು. ಆಮೇಲೆ ಚೆನ್ನಾಗಿ ಕಾದಿರೋ ಎಣ್ಣೆಗೆ ಅವರೆಕಾಳನ್ನ ಹಾಕ್ಬೇಕು. ಅವಾಗ ಈ ಥರ ಹಿಂಗೆ ನೊರೆ ಬಂದಂಗೆ ಆಗುತ್ತೆ. ಸ್ವಲ್ಪ ಎಣ್ಣೆ ಎಲ್ಲ ಸಿಡಿಯುತ್ತೆ. ಅವಾಗ ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡಿ ಆಮೇಲೆ ಜಾಸ್ತಿ ಮಾಡಿದ್ರೆ ಸರಿ ಹೋಗುತ್ತೆ. ಒಂದು 2-3 ಸರಿ ಸ್ಟಿರ್ ಮಾಡ್ತಾ ಇರಬೇಕು. ಆಮೇಲೆ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಂದರೆ ಅದಾಗಲೇ ಮೇಲ್ಗಡೆ ಫ್ಲೋಟ್ ಆಗ್ತಾ ಇರುತ್ತೆ. ಸೌಂಡು ಒಂಥರ ಬರುತ್ತೆ. ಅವಾಗ ಗೊತ್ತಾಗುತ್ತೆ. ಈ ಪಾತ್ರೆ ಎಲ್ಲ ಹಾಕಿದ್ಮೇಲೆ ಸೌಂಡು ನಿಮಗೆ ಗೊತ್ತಾಗುತ್ತೆ, ಗಟ್ಟಿಯಾಗಿ ಸೌಂಡ್ ಬರುತ್ತೆ. ಇದಕ್ಕೆ ಉಪ್ಪು ಖಾರ ಮಿಕ್ಸ್ ಆಗಿರೋದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಇದನ್ನು ಪ್ರಿಸರ್ವ್ ಮಾಡ್ಬೋದು ಒಂದು 2 ಮಂತ್ಸು. ಇದಕ್ಕೆ ನೀವು ಏನಕ್ಕೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಸ್ನ್ಯಾಕ್ಸಿಗೆ, ಅವಲಕ್ಕಿ ಮಂಡಕ್ಕಿಗೆ ಅಥವಾ ಶೇಂಗಾ ಕಡಲೆ ಕರೆದ್ಬಿಟ್ಟು ಇದಕ್ಕಷ್ಟೇ ಹಾಕ್ಕೊಂಡು ಯೂಸ್ ಮಾಡ್ಬೋದು. ನಿಮ್ಮ ಇಷ್ಟ, ಹೆಂಗೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಚೆನ್ನಾಗಿ